ಹಾಯ್ ಎಲ್ಲರಿಗೂ ನಮಸ್ಕಾರ. ಇನ್ನೊಂದು ವಿಡಿಯೋಗೆ ಸ್ವಾಗತ. ನಾನು 10,000 ರೂಪಾಯಿ ಒಳಗಡೆ ಯಾವ್ದಾದ್ರು ಒಂದು ಒಳ್ಳೆ ಮೊಬೈಲ್ ಸಿಗುತ್ತಾ ಅಂತ ಹುಡುಕ್ತಿದ್ದೆ. ಅವಾಗ ನನಗೆ ಒಳ್ಳೆ ಮೊಬೈಲ್ ಅಂತ ಅನ್ಸಿದ್ದೆ ಮೋಟೋ G45. ಇನ್ನು ಬಾಕ್ಸ್ ಒಳಗಡೆ ಏನೇನ್ ಸಿಗುತ್ತೆ ಅಂತ ನೋಡೋಣ. ಬಾಕ್ಸ್ ಒಳಗಡೆ ಮೊಬೈಲ್ ಸಿಗುತ್ತೆ. ಮೊಬೈಲ್ಗೆ ಆಲ್ರೆಡಿ ಕೇಸ್ ಹಾಕ್ಬಿಟ್ಟಿದ್ದಾರೆ ಅಂಡ್ ಇದ್ರ ಜೊತೆಗೆ ಸ್ವಲ್ಪ ಡಾಕ್ಯುಮೆಂಟೇಶನ್ ಸಿಗುತ್ತೆ, ಸಿಮ್ ಎಜೆಕ್ಟರ್ ಟೂಲ್ ಸಿಗುತ್ತೆ, ಹಾಗೆ ಬಾಕ್ಸ್ ಒಳಗಡೆ 20 ವ್ಯಾಟ್ ನ ಅಡಾಪ್ಟರ್ ಕೂಡ ನಮಗೆ ಸಿಗುತ್ತೆ. ಇದ್ರ ಜೊತೆಗೆ ಟೈಪ್ ಎ ಟು ಟೈಪ್ ಸಿ ಕೇಬಲ್ ಕೂಡ ನಾವು ನೋಡಬಹುದು. ಇನ್ನು ಮೊಬೈಲ್ ನ ಬಿಲ್ಡ್ ಕ್ವಾಲಿಟಿ ನೋಡೋದಾದ್ರೆ ಪ್ಲಾಸ್ಟಿಕ್ ಫ್ರೇಮ್ ಇದಾಗಿರುತ್ತೆ. ಹಾಗೆ ಹಿಂದೆಗಡೆ ನಮಗೆ ವೀಗನ್ ಲೆದರ್ ಕೂಡ ಸಿಗುತ್ತೆ. ವೀಗನ್ ಲೆದರ್ ಒಂಥರ ಹೋಲ್ಡ್ ಮಾಡೋದಕ್ಕೆ ಒಂಥರ ಕಂಫರ್ಟಬಲ್ ಆಗಿದೆ, ಹಾಗೆ ಪ್ರೀಮಿಯಂ ತರ ಕೂಡ ಫೀಲ್ ಆಗುತ್ತೆ. ಅಂಡ್ ನೀವು ನೋಡಬಹುದು ಈ ಬ್ಲೂ ಕಲರ್ ನ ಒಂಥರ ಅಟ್ರಾಕ್ಟಿವ್ ಬ್ಲೂ ಆಗಿದೆ. ಈ ಮೋಟೋದವರು ಪ್ಯಾಂಟಾನ್ ಜೊತೆ ಯಾವಾಗಿಂದ ಕೊಲಾಬರೇಷನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಒಳ್ಳೊಳ್ಳೆ ಕಲರ್ ಸ್ಮಾರ್ಟ್ ಫೋನ್ ನಾವು ನೋಡ್ತಾ ಇದೀವಿ. ಈ ಒಂದು ಬ್ಲೂ ಕಲರ್ ಜೊತೆಗೆ ಗ್ರೀನ್ ಕೂಡ ಸಿಗುತ್ತೆ, ಬ್ರಿಲಿಯಂಟ್ ಗ್ರೀನ್ ಅಂತ ಹೇಳ್ತಾರೆ. ಹಾಗೆ ವಿವಾ ಮೆಜೆಂಡಾ ಅಂತ ಸಿಗುತ್ತೆ, ಅದೊಂಥರ ಪಿಂಕಿಶ್ ರೆಡ್ ಆಗಿ ಇದೆ. ಸೊ ಕಲರ್ ವೈಸ್ ತುಂಬಾ ಚೆನ್ನಾಗಿದೆ. ಅಂಡ್ ಈ ಒಂದು ಮೊಬೈಲ್ ನ ರೈಟ್ ಸೈಡ್ ನೋಡೋದಾದ್ರೆ ವಾಲ್ಯೂಮ್ ರಾಕರ್ಸ್ ನ ನೋಡ್ತೀವಿ, ಹಾಗೆ ಪವರ್ ಬಟನ್ ನ ನೋಡ್ತೀವಿ. ಈ ಒಂದು ಪವರ್ ಬಟನ್ ನಲ್ಲೇ ನಾವು ಫಿಂಗರ್ ಪ್ರಿಂಟ್ ಸೆನ್ಸರ್ ನ ಕೂಡ ನೋಡ್ತೀವಿ. ಅಂಡ್ ಡೌನ್ ಸೈಡ್ ನೋಡೋದಾದ್ರೆ ಇದರಲ್ಲಿ ನಿಮಗೆ ಹೆಡ್ಫೋನ್ ಜಾಕ್ ಸಿಗುತ್ತೆ, ಮೈಕ್ ಸಿಗುತ್ತೆ, ಟೈಪ್ ಸಿ ಪೋರ್ಟ್ ಸಿಗುತ್ತೆ, ಹಾಗೆ ಸ್ಪೀಕರ್ ಸಿಗುತ್ತೆ. ಇನ್ನು ಮೇಲ್ಗಡೆ ನೋಡಿದ್ರೆ ಡಾಲ್ಬಿ ಆಟ್ಮಾಸ್ ನ ಬ್ರಾಂಡಿಂಗ್ ಸಿಗುತ್ತೆ, ಹಾಗೆ ಸೆಕೆಂಡರಿ ಸ್ಪೀಕರ್ ಕೂಡ ಇಲ್ಲಿ ಸಿಗುತ್ತೆ. ಹೌದು, ಈ ಒಂದು ಮೊಬೈಲ್ ಅಲ್ಲಿ ಡ್ಯೂಯಲ್ ಸ್ಪೀಕರ್ ನ ನಾವು ನೋಡ್ತೀವಿ. ಸೊ ಡ್ಯೂಯಲ್ ಸ್ಪೀಕರ್ ಇದೆ ಅಂತ ಅಂದ್ಮೇಲೆ ಚೆಕ್ ಮಾಡೇ ಬೇಡ. ಸ್ಪೀಕರ್ ಡ್ಯೂಯಲ್ ಸ್ಪೀಕರ್ ತುಂಬಾ ಚೆನ್ನಾಗಿ ವರ್ಕ್ ಮಾಡ್ತಿದೆ ಅಂಡ್ ತುಂಬಾ ಲೌಡ್ ಆಗಿದೆ. ಅಂಡ್ ಈ ಪ್ರೈಸ್ ರೇಟ್ ಅಲ್ಲಿ ಡ್ಯೂಯಲ್ ಸ್ಪೀಕರ್ ಕೊಡ್ತಾ ಇರೋದು ಒಂದೊಳ್ಳೆ ವಿಷಯ ಅಂತಾನೆ ಹೇಳ್ಬೋದು. ಇನ್ನು ಈ ಒಂದು ಮೊಬೈಲ್ ನ ಡಿಸ್ಪ್ಲೇ ನೋಡೋದಾದ್ರೆ 6.5 ಇಂಚಸ್ ನ IPS LCD ಡಿಸ್ಪ್ಲೇ ಇದಾಗಿದೆ. ಅಂಡ್ ಇದರಲ್ಲಿ ನಿಮಗೆ 120 ಹರ್ಟ್ಸ್ ನ ರಿಫ್ರೆಶ್ ರೇಟ್ ಕೂಡ ನಾವು ನೋಡಬಹುದು. ಸೊ IPS LCD ಏನಿದೆ ಇದು 720p ಡಿಸ್ಪ್ಲೇ ಆಗಿರುತ್ತೆ, ಅಂದ್ರೆ HD ಡಿಸ್ಪ್ಲೇ ಆಗಿರುತ್ತೆ. ಫುಲ್ HD ಡಿಸ್ಪ್ಲೇ ನ ಇವರು ಕೊಡಬಹುದಾಗಿತ್ತು, ಅವಾಗ ಇನ್ನ ಸಕ್ಕದಾಗಿ ಇರ್ತಿತ್ತು. ಬಟ್ HD ಡಿಸ್ಪ್ಲೇ ಇದೊಂದು ಡಿಸ್ಅಡ್ವಾಂಟೇಜ್ ಅಂತ ಅನ್ಸುತ್ತೆ ಈ ಒಂದು ಮೊಬೈಲ್ ನಲ್ಲಿ. ಇದು ಏನಾದ್ರೂ ತುಂಬಾ ಚೆನ್ನಾಗಿತ್ತು ಅಂತಂದ್ರೆ ಆಲ್ಮೋಸ್ಟ್ ಕಂಪ್ಲೀಟ್ ಆಲ್ರೌಂಡರ್ ಫೋನ್ ಅಂತ ಕೂಡ ನಾವು ಕರೀಬಹುದಾಗಿತ್ತು. ಡಿಸ್ಪ್ಲೇ ಕೂಡ ನಾಟ್ ಬ್ಯಾಡ್, 580 ನಿಟ್ಸ್ ನ ಒಂದು ಪೀಕ್ ಬ್ರೈಟ್ನೆಸ್ ಕೂಡ ಇದರಲ್ಲಿ ನಮಗೆ ಸಿಗುತ್ತೆ. ಒಂದೊಳ್ಳೆ ಡಿಸ್ಪ್ಲೇ ಅಂತಾನೆ ಹೇಳ್ಬೋದು. ಇನ್ನು ಈ ಒಂದು ಮೊಬೈಲ್ ನಲ್ಲಿ 50 ಮೆಗಾ ಪಿಕ್ಸೆಲ್ ನ ಪ್ರೈಮರಿ ಕ್ಯಾಮೆರಾ ನಾವು ನೋಡ್ತೀವಿ, ಹಾಗೆ 2 ಮೆಗಾ ಪಿಕ್ಸೆಲ್ ನ ಮ್ಯಾಕ್ರೋ ಕ್ಯಾಮೆರಾ ಕೂಡ ನಾವು ನೋಡ್ತೀವಿ. ಅಲ್ಟ್ರಾ ವೈಡ್ ಆಂಗಲ್ ಇದರಲ್ಲಿ ತೆಗೆದಿದ್ದಾರೆ, ಮ್ಯಾಕ್ರೋ ಕ್ಯಾಮೆರಾನ ಕೊಟ್ಟಿದ್ದಾರೆ. ಬಟ್ 50 ಮೆಗಾ ಪಿಕ್ಸೆಲ್ ಏನಿದೆ ಆ ಒಂದು ಮೊಬೈಲ್ ನಲ್ಲಿ ಕ್ಲಾರಿಟಿ ಓಕೆ ಅಂತ ಅನ್ಸುತ್ತೆ. ಸ್ಕಿನ್ ಟೋನ್ ಏನಿದೆ ಅದು ನೀಟಾಗಿ ಮ್ಯಾಚ್ ಮಾಡುತ್ತೆ, ಹಾಗೆ ಕಲರ್ಸ್ ಕೂಡ ತುಂಬಾನೇ ನೀಟಾಗಿ ಅಕ್ಯುರೇಟ್ ಆಗಿ ಇದು ಕ್ಯಾಪ್ಚರ್ ನ ಮಾಡುತ್ತೆ. ಎಲ್ಲಿ ಡಿಸ್ಅಡ್ವಾಂಟೇಜ್ ಅಂತ ಅನಿಸ್ತು ಅಂದ್ರೆ ಒಂದು ಫೋಟೋನ ನೀವು ಕ್ಲಿಕ್ ಮಾಡಾದ್ಮೇಲೆ ಪೋಸ್ಟ್ ಪ್ರೊಸೆಸಿಂಗ್ ಗೆ ಇದು ಟೈಮ್ ತಗೊಳುತ್ತೆ. ಪ್ರೊಸೆಸ್ ಆಗಿ ಅದಾದ್ಮೇಲೆ ನಮಗೆ ಫೋಟೋ ಕಾಣಿಸೋದಕ್ಕೆ ಒಂದ್ ಸ್ವಲ್ಪ 2 to 3 ಸೆಕೆಂಡ್ಸ್ ಟೈಮ್ ತಗೊಳುತ್ತೆ. ಅಂಡ್ 2 ಮೆಗಾ ಪಿಕ್ಸೆಲ್ ನ ಮ್ಯಾಕ್ರೋ ಕ್ಯಾಮೆರಾ ಅದನ್ನ ನಾವು ಜಾಸ್ತಿ ಯೂಸ್ ಕೂಡ ಮಾಡಲ್ಲ. ಅಂಡ್ ಓಕೆ ಇದೆ ಆ ಒಂದು ಕ್ಯಾಮ್ರಾ. ಇನ್ನು ಫ್ರಂಟ್ ನಿಮ್ಗೆ 16 ಮೆಗಾ ಪಿಕ್ಸೆಲ್ ನ ಒಂದು ಕ್ಯಾಮ್ರಾ ಸಿಗ್ತಿದೆ. ಸೊ ಬ್ಯಾಕ್ ಕ್ಯಾಮ್ರಾಗಿಂತ ಫ್ರಂಟ್ ಕ್ಯಾಮ್ರಾ ಏನಿದೆ ಅದೊಂದ್ ಸ್ವಲ್ಪ ತುಂಬಾ ಚೆನ್ನಾಗಿದೆ ಅಂತ ನನಗನ್ನಿಸ್ತು. ಒಳ್ಳೆ ಸ್ಕಿನ್ ಟೋನ್ ಅದು ಕ್ಯಾಪ್ಚರ್ ಮಾಡುತ್ತೆ. ಅಂಡ್ ಈ ಒಂದು ಮೊಬೈಲ್ ನಲ್ಲಿ 1080p ಒಂದು ರೆಸಲ್ಯೂಷನ್ ಅಲ್ಲಿ ನಾವು ವಿಡಿಯೋ ರೆಕಾರ್ಡಿಂಗ್ ನ ಮಾಡಬಹುದು. ಇನ್ನು ಈ ಒಂದು ಮೊಬೈಲ್ ನಲ್ಲಿ ಯೂಸ್ ಮಾಡಿರುವಂತಹ ಪ್ರೊಸೆಸರ್ ಯಾವುದು ಅಂತ ಅಂದ್ರೆ ಸ್ನ್ಯಾಪ್ ಡ್ರ್ಯಾಗನ್ 6S Gen 3, ಒನ್ ಆಫ್ ದಿ ಗುಡ್ ಪವರ್ಫುಲ್ ಪ್ರೊಸೆಸರ್ ಅಂತ ಹೇಳ್ಬೋದು ಈ ಒಂದು ಪ್ರೈಸ್ ರೇಟ್ ಅಲ್ಲಿ. ಸೊ ನೀವು ಆರಾಮಾಗಿ ಯಾವ ಗೇಮ್ ಆಗಿರ್ಬೋದು ಮೀಡಿಯಂ ಸೆಟ್ಟಿಂಗ್ ಅಲ್ಲಿ ಈಸಿಯಾಗಿ ರನ್ ಮಾಡಬಹುದು. ಸೊ ಗೇಮಿಂಗ್ ಆಡ್ತಾ ಇದೀನಿ, ಬ್ಯಾಟರಿ ಏನಾದ್ರೂ ಖಾಲಿ ಆಗೋದ್ರೆ ಅಂತ ನಿಮ್ಗೆ ಭಯ ಇರಲ್ಲ. ಯಾಕೆ ಅಂತ ಅಂದ್ರೆ ಈ ಒಂದು ಮೊಬೈಲ್ ನಲ್ಲಿ 5000 mAh ನ ಬ್ಯಾಟರಿ ಕೆಪಾಸಿಟಿ ಇದೆ, ಹಾಗೆ ಈ ಒಂದು 5000 mAh ನ ಚಾರ್ಜ್ ಮಾಡೋದಕ್ಕೆ 20 ವ್ಯಾಟ್ ನ ಒಂದು ಅಡಾಪ್ಟರ್ ಏನಿದೆ ಅದು ಇನ್ ಬಾಕ್ಸ್ ನಮಗೆ ಸಿಗುತ್ತೆ. ಇನ್ನು ಈ ಒಂದು ಮೊಬೈಲ್ 2 ವೇರಿಯಂಟ್ ಅಲ್ಲಿ ಲಾಂಚ್ ಆಗಿದೆ. ಒಂದು 4GB RAM 128GB, ಹಾಗೆ 8GB RAM 128GB ವೇರಿಯಂಟ್ ಅಲ್ಲಿ. ಇನ್ನು ಎಕ್ಸ್ಟ್ರಾ ಫ್ಯೂಚರ್ಸ್ ಅಂತ ಅಂದ್ರೆ ಈ ಮೊಬೈಲ್ ನಲ್ಲಿ ಗೊರಿಲ್ಲಾ ಗ್ಲಾಸ್ 3 ಒಂದು ಪ್ರೊಟೆಕ್ಷನ್ ನಮಗೆ ಸಿಗುತ್ತೆ. 13 5G ಬ್ಯಾಂಡ್ಸ್ ಇದೆ. ಸೊ 5G ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ಆರಾಮಾಗಿ 5G ನೆಟ್ವರ್ಕ್ ನಿಮಗೆ ಸಿಗುತ್ತೆ. ಹಾಗೆ ಈ ಒಂದು ಮೊಬೈಲ್ ನಲ್ಲಿ IP54 ವಾಟರ್ ರೆಸಿಸ್ಟೆಂಟ್ ಕೂಡ ನಾವು ನೋಡಬಹುದು. IP54 ಅಲ್ವಾ, ಏನಾದ್ರೂ ಸ್ಪ್ಲಾಶ್ ಅಥವಾ ಮಳೆ ಏನಾದ್ರೂ ಮಿಸ್ ಆಗಿ ಬಿತ್ತು ಅಂತ ಅಂದ್ರೆ ಬೇಗ ಈಸಿಯಾಗಿ ಡ್ಯಾಮೇಜ್ ಆಗಲ್ಲ. ಹಾಗಂತ ನೀವು ಹೋಗಿ ನೀರೊಳಗಡೆ ಎಲ್ಲ ಇಡಕ್ ಹೋಗ್ಬಿಡಿ, ಡ್ಯಾಮೇಜ್ ಆಗುತ್ತೆ. ಅಂಡ್ ವಾಟರ್ ಡ್ಯಾಮೇಜ್ ಗೆ ಕಂಪನಿಯವರು ಯಾವುದೇ ರೀತಿಯಾದಂತಹ ವ್ಯಾರಂಟೀಸ್ ಕ್ಲೈಮ್ ಮಾಡಲ್ಲ. ಸಾಫ್ಟ್ವೇರ್ ಬಗ್ಗೆ ಹೇಳೋದಾದ್ರೆ ಈ ಮೊಬೈಲ್ ಔಟ್ ಆಫ್ ದಿ ಬಾಕ್ಸ್ Android 14 ಅಲ್ಲಿ ಬಂದಿದೆ, ಹಾಗೆ Android 15 ಅಪ್ಡೇಟ್ ಕಂಪಲ್ಸರಿ ಕೊಡ್ತೀವಿ ಅಂತ ಮೋಟೋದವರು ಹೇಳಿದ್ದಾರೆ. ಅದ್ರ ಜೊತೆಗೆ 3 ಇಯರ್ಸ್ ಏನಿದೆ ಅದು ಸೆಕ್ಯೂರಿಟಿ ಪ್ಯಾಚ್ ಲೆವೆಲ್ ಅಪ್ಡೇಟ್ಸ್ ನ ಕೂಡ ಇವರು ಕೊಡ್ತಾರಂತೆ. ಅಂಡ್ ಮೋಟೋದಲ್ಲಿ ಇರೋ ರೀತಿ ಮೋಟೋ ಸ್ಮಾರ್ಟ್ ಕನೆಕ್ಟ್ ಆಗಿರ್ಬೋದು ಅಥವಾ ಮೋಟೋ ಸೆಕ್ಯೂರಿಟಿ ಆಗಿರ್ಬೋದು, ಇದೆಲ್ಲ ಫೀಚರ್ಸ್ ನಿಮ್ಗೆ ಇದರಲ್ಲಿ ಸಿಗುತ್ತೆ. ಹಾಗೆ ಮೋಟೋ ಗೆಸ್ಟರ್ಸ್ ಕೂಡ ನೀವು ಇದರಲ್ಲಿ ನೋಡಬಹುದು. ಲೈಕ್ ಈ ರೀತಿ ಮಾಡಿದ್ರೆ ಫ್ಲಾಶ್ ಲೈಟ್ ಆನ್ ಆಗೋ ರೀತಿ, ಹಾಗೆ ಮತ್ತೆ ಆ ರೀತಿ ಮಾಡಿದ್ರೆ ಫ್ಲಾಶ್ ಲೈಟ್ ಆಫ್ ಆಗುತ್ತೆ. ಅಂಡ್ ನೀವೇನಾದ್ರೂ ಟಿಲ್ಟ್ ಮಾಡಿದ್ರೆ
ಮೊಬೈಲ್ ಕ್ಯಾಮ್ರಾ ಏನಿದೆ ಅದು ಆನ್ ಆಗುತ್ತೆ. ಸೊ ಈ ರೀತಿಯಾದಂತಹ ಫ್ಯೂಚರ್ಸ್ ಏನಿದೆ, ಮೋಟೋ ಗೆಸ್ಟಸ್ ಏನಿದೆ, ಇದು ಕೂಡ ನಿಮಗೆ ಈ ಒಂದು ಮೊಬೈಲ್ ಅಲ್ಲಿ ಸಿಗುತ್ತೆ. ಇನ್ನು ನೀವು ಕೇಳಬಹುದು ಈ ಪ್ರೈಸ್ ರೇಟ್ ಅಲ್ಲಿ ತುಂಬಾನೇ ಫೋನ್ಸ್ ಇದೆಯಲ್ಲ ಅಂತ. ಈಗ ಐಕ್ಯೂ Z9X ಆಗಿರ್ಬೋದು ಅಥವಾ ಓಪೋ K10X ರೀಸೆಂಟ್ ಆಗಿ ಲಾಂಚ್ ಆಗಿದ್ದು, ಅದನ್ನ ನೀವು ಪ್ರಿಫರ್ ಮಾಡಬಹುದಾಗಿತ್ತಲ್ಲ ಅಂತ. ಏನಂತ ಅಂದ್ರೆ ಐಕ್ಯೂ Z9X ನನ್ನ ಹತ್ರ ಆಲ್ರೆಡಿ ಇದೆ, ಆ ಮೊಬೈಲ್ ಗೆ ಕಂಪೇರ್ ಮಾಡಿದ್ರೆ ಇದೊಂದು ಸ್ವಲ್ಪ ಫಾರ್ ಬೆಟರ್ ಅಂತ ನನ್ಗನ್ನಿಸ್ತು. ಹಾಗೆ ಇನ್ನು ಓಪೋ K10X ಆಗಿರ್ಬೋದು ಅದೆಲ್ಲ ಆಲ್ಮೋಸ್ಟ್ 11,000 10,000 ಅಲ್ಲಿ ಇದೆ. ಸೊ ಒಂದು ಆಲ್ ರೌಂಡರ್ ಫೋನ್ ನಾನು ಹುಡುಕ್ತಾ ಇದ್ದೀನಿ ಅಂತ ಹುಡುಕ್ತಾಗ ಈ ಮೊಬೈಲ್ ನನಗೆ ತಗೋಬೇಕಂತ ಅನಿಸ್ತು. ಸೊ ನಾನು ಇದನ್ನ ಪರ್ಚೇಸ್ ಮಾಡಿದೆ. ವರ್ತ್ ಇದೆ ಅಂತ ನನ್ಗನ್ಸುತ್ತೆ. ಇನ್ನು ಈ ಮೊಬೈಲ್ ನ ಯಾವಾಗ ನೀವು ಪರ್ಚೇಸ್ ಮಾಡಬೇಕು ಅಂತ ಕೇಳೋದಾದ್ರೆ ವೇಟ್ ಮಾಡಿ, ಯಾವ್ದಾದ್ರು ಒಂದು ಆಫರ್ ಬರುತ್ತೆ. ಇಲ್ಲ ಅಂತ ಅಂದ್ರೆ ನಿಮ್ಮ ಹತ್ರ ಏನಾದ್ರು ಕ್ರೆಡಿಟ್ ಕಾರ್ಡ್ ಇತ್ತು ಅಂತ ಅಂದ್ರೆ ಇವಾಗಲೇ ನೀವು ಈ ಮೊಬೈಲ್ ನ ಪರ್ಚೇಸ್ ಮಾಡಬಹುದು. ಆಲ್ಮೋಸ್ಟ್ 1,000 ಡಿಸ್ಕೌಂಟ್ ಏನೋ ನಡೀತಿದೆ ಕ್ರೆಡಿಟ್ ಕಾರ್ಡ್ ಅಲ್ಲಿ. ಸೊ ನಾನು ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಿ 11,000 ಇದ್ದಿದ್ದ ಮೊಬೈಲ್ ಆಲ್ಮೋಸ್ಟ್ 10,000 ಆಯ್ತು. ಸೊ ಈ ರೀತಿ 1,000 ಡಿಸ್ಕೌಂಟ್ ಅಲ್ಲಿ ನೀವೇನಾದ್ರೂ ಪರ್ಚೇಸ್ ಮಾಡ್ತೀನಿ ಅಂತಂದ್ರೆ ಆರಾಮಾಗಿ 10,000 ಕೊಟ್ಟು ಈ ಮೊಬೈಲ್ ನ ಪರ್ಚೇಸ್ ಮಾಡಬಹುದು. ಸೊ ಎಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ಹೊಸ ವಿಡಿಯೋಗಳಿಗೆ ಚಾನಲ್ಗೆ ಏನಾದ್ರೂ ಹೊಸದಾಗಿ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ.